ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನೀವು ಸ್ವಭಾವತಃ ಕಠಿಣ ಪರಿಶ್ರಮಿಗಳು. ನಿಮಗೆ ಮೇಷರಾಶಿಯ ಜಾತಕದವರಿಗೆ ಒಂದು ಅದ್ಭುತವಾದ ಸಮಯ ಅನ್ನೋದು ಈಗ ಬರ್ತಾ ಇದೆ. ಕಳೆದ ದಶಕದಲ್ಲಿ ಅಥವಾ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಈಗ ತೆರೆ ಬೀಳುವ ಸಮಯ ಬಂದಿದೆ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತೆ. ಮುಂಬರುವ 4 ರಿಂದ 8 ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯುತ್ತೆ ಅಂತಂದರೆ ನಿಮಗೆ ಇಮೇಜಿನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಶನಿದೇವ ಮತ್ತು ಗುರುಗ್ರಹದ ಕೃಪೆ ನಿಮ್ಮ ಮೇಲೆ ಹೇಗಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೀವು ಕೊನೆಯವರೆಗೂ ನೋಡಿ, ಇಲ್ಲಾಂದರೆ ಅರ್ಧಂಬರ್ಧ ಮಾಹಿತಿ ನಿಮಗೆ ಅಪಾಯಕಾರಿಯಾಗಿರುತ್ತೆ. ಕಠಿಣ ಪರಿಶ್ರಮಕ್ಕೆ ನಿಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಮೇಷರಾಶಿಯವರೇ, ನೀವು ಸ್ವಭಾವತಃ ಕಠಿಣ ಪರಿಶ್ರಮಗಳು, ಆದರೆ ಎಷ್ಟೋ ಬಾರಿ ನೀವು ಪಟ್ಟ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗದೆ ನೀವು ನಿರಾಸೆಗೊಂಡಿದ್ದೀರಿ. ನಾನೇಕೆ ಇಷ್ಟು ಕಷ್ಟಪಡಬೇಕು, ನನ್ನ ಅದೃಷ್ಟ ಯಾಕೆ ಕೈ ಕೊಡ್ತಾ ಇದೆ ಅಂತ ನೀವು ಹತಾಶೆ ಆಗಿರ್ಬೋದು. ಆದರೆ ನೆನ್ಪಿಡಿ, ಶನಿದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದ್ರು. ಈಗ ಆ ಪರೀಕ್ಷೆಯ ಸಮಯ ಮುಗಿದಿದೆ. ನೀವು ಹಿಂದೆ ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು ನಿಮ್ಮ ಪ್ರಾಮಾಣಿಕತೆ ಈಗ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ಮತ್ತು ಹೊಸ ಅವಕಾಶಗಳು, ಧನ ಲಾಭದ ವಿಷಯಕ್ಕೆ ಬಂದರೆ ಮೇಷರಾಶಿಯವರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿರುತ್ತೆ. ಸ್ಥಗಿತಗೊಂಡಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರು ಅಥವಾ ಹೊಸ ಆರ್ಡರ್ಗಳು ಸಿಗುವ ಸಾಧ್ಯತೆ ಇರುತ್ತೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸ್ತಾರೆ. ಬಡ್ತಿ, ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳದ ಸುದ್ದಿ ನಿಮ್ಮನ್ನು ತಲುಪಬಹುದು. ಇನ್ನು ನಿರುದ್ಯೋಗಿಗಳಿಗೆ ದೀರ್ಘಕಾಲದ ಒಂದು ಕಾಯುವಿಕೆಯ ನಂತರ ಒಂದು ಒಳ್ಳೆಯ ಉದ್ಯೋಗದ ಅವಕಾಶ ಕೂಡ ನಿಮಗೆ ಬರುತ್ತೆ. ಆದರೆ ನೆನ್ಪಿಡಿ, ಬಂದ ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳೋದು ನಿಮ್ಮ ಜಾಣ್ಮೆಯಾಗಿರುತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳು, ಕುಟುಂಬದಲ್ಲಿ ಕಳೆದ ಕೆಲವು ದಿನಗಳಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಕಿರಿಕಿರಿಗಳು ನಡೀತಾ ಇದ್ರೆ ಅವುಗಳಿಗೆ ಈಗ ಪರಿಹಾರ ಅನ್ನೋದು ಸಿಗುತ್ತೆ. ದಂಪತಿಗಳ ನಡುವೆ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳು ಕೂಡ ಕಾಣ್ತಾ ಇವೆ. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯೋದಕ್ಕೆ ಇದು ಸಕಾಲ. ನಿಮ್ಮ ಮನಸ್ಸಿನ ನೆಮ್ಮದಿ ಹೆಚ್ಚಾಗಿರೋದ್ರಿಂದ ಮನೆಯ ವಾತಾವರಣ ಕೂಡ ಹಾಸನಾಗಿರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಜಾಗ್ರತೆ, ಸಕಾರಾತ್ಮಕ ಬದಲಾವಣೆಗಳ ನಡುವೆ ಕೂಡ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸೋದು ಅವಶ್ಯಕವಾಗಿರುತ್ತೆ. ಮೇಷರಾಶಿಯವರು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸಕ್ಕೆ ಒಳಗಾಗಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮತ್ತು ನಿದ್ದೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ವಿಶೇಷವಾಗಿ ಉಷ್ಣ ಸಂಬಂಧಿತ ತೊಂದರೆಗಳು ಅಥವಾ ಕಣ್ಣಿನ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸಿ. ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಮಾಡೋದು ನಿಮ್ಮ ಮನಸ್ಸನ್ನು ಶಾಂತವಾಗಿಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೀವನದಲ್ಲಿ ಏಳಿಕೆಯಾಗುತ್ತಿರುವ ಅಸೂಯೆ ಪಡುವವರು ಇರುವುದು ಸಹಜ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಆಪ್ತರೇ ನಿಮ್ಮ ಬೆನ್ನ ಹಿಂದೆ ಮಾತನಾಡಬಹುದು. ಹಾಗಾಗಿ ನಿಮ್ಮ ಪ್ಲ್ಯಾನ್ಗಳನ್ನು ಅಥವಾ ನಿಮ್ಮ ಲಾಭದ ವಿಷಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೌನವೇ ಆಭರಣ ಎಂಬಂತೆ ನಿಮ್ಮ ಕೆಲಸಗಳು ಪೂರ್ಣ ಆಗುವವರೆಗೆ ಅವುಗಳನ್ನು ಗುಪ್ತವಾಗಿಡೋದು ಒಳ್ಳೆಯದು. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣ ಆಗಬಹುದು. ಇನ್ನು ವಿಶೇಷ ಪರಿಹಾರ ಮತ್ತು ಸಮಾರೋಪ, ಬಂಧುಗಳೇ, ಈ ಶುಭ ಫಲಗಳನ್ನು ಇಮ್ಮಡಿಗೊಳಿಸೋದಕ್ಕೆ ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ. ಶನಿವಾರದಂದು ಬಡವರಿಗೆ ದಾನ ಮಾಡಿ ಅಥವಾ ಕಪ್ಪು ಎಳ್ಳನ್ನು ದಾನ ನೀಡಿ. ಇದರಿಂದ ಶನಿದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯ ನಿಮ್ಮದಾಗಿರುತ್ತೆ. ವಿಧಿಯ ಆಟ ಅನ್ನೋದು ಬದಲಾಗಿದೆ. ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.